ಎಲ್ಲರಿಗೂ ನಮಸ್ಕಾರ. ನಾನು ಬಸವರಾಜ್ ಮಬ್ರುಕರ್, ಮನಗುಳಿ ಗ್ರಾಮ, ಬಸವನ ಬಾಗೇವಾಡಿ ತಾಲೂಕು, ವಿಜಯಪುರ ಜಿಲ್ಲೆ. ನಾನು ಇವತ್ತು ವಿಡಿಯೋ ಮಾಡ್ತಾ ಇರುವ ಉದ್ದೇಶ, ನಾನು ಸುಮಾರು 7 ವರ್ಷದ ಹಿಂದೆ ನಮ್ಮ ವಿಜಯಪುರ ಜಿಲ್ಲೆಯ ಹಿಟ್ನಳ್ಳಿ ಫಾರ್ಮ್ದಲ್ಲಿರುವ ಕೃಷಿ ಮೇಳಕ್ಕೆ 2018ರಲ್ಲಿ ಭೇಟಿ ನೀಡಿದ್ದೆವು. ಅಲ್ಲಿ ನನಗೆ ಡ್ರ್ಯಾಗನ್ ಹಣ್ಣಿನ ಬಗ್ಗೆ ಪರಿಚಯವಾಯಿತು. ಆಗ ನಾವು ಆ ಹಣ್ಣನ್ನು ಬೆಳೆದಿರುವಂಥ ರೈತರು ಯಾರೆಂದು ತಿಳಿದುಕೊಂಡು ಅವರ ವಿಳಾಸವನ್ನು ಪಡೆದುಕೊಂಡೆವು. ಮತ್ತು ನಾವು ಸಾಯಂಕಾಲದವರೆಗೆ ಕೃಷಿ ಮೇಳದಲ್ಲಿ ಸುತ್ತಾಡಿ ನಾವು ಮನೆಗೆ ಹಿಂದಿರುಗಿ ಮತ್ತೆ ನಾವು ಭರಮಪ್ಪ ಕಲ್ಲಪ್ಪ ಅವರ ಬಸ್ತಿ ತೋಟಕ್ಕೆ ಹೋಗಬೇಕೆಂದು ಒಂದು ಯೋಜನೆಯನ್ನು ಹಾಕಿಕೊಂಡೆವು. ಅದರಂತೆ ನಮ್ಮದು ಸ್ವಂತ ಒಂದು ಬೈಕನ್ನು ತೆಗೆದುಕೊಂಡು ಜನವರಿ 17, 2018ರಂದು ದ್ವಿಚಕ್ರದ ವಾಹನದ ಮೂಲಕ ಬಿಜ್ಜರ್ಗಿ ಬಾಬಾ ನಗರಕ್ಕೆ ನಾವು ತೆರಳಿದೆವು. ಅಂದರೆ ಅದು ಬಿಜ್ಜರ್ಗಿ ಬಾಬಾ ನಗರವು ನಮ್ಮ ವಿಜಯಪುರ ಜಿಲ್ಲೆಯಿಂದ 38 ಕಿಲೋಮೀಟರ್ ಹಾಗೂ ನಮ್ಮ ವಿಜಯಪುರ ಜಿಲ್ಲೆಯು ನಮ್ಮ ಮನಗುಳಿ ಗ್ರಾಮದಿಂದ 22 ಕಿಲೋಮೀಟರ್ ದೂರವಿತ್ತು. ಒಟ್ಟಾರೆಯಾಗಿ ನಾವು ಕ್ರಮಿಸಿದ ದೂರ 60 ಕಿಲೋಮೀಟರ್. ನಾವು ಭರಮಪ್ಪ ಕಲ್ಲಪ್ಪ ಬಸ್ತಿಯವರ ತೋಟಕ್ಕೆ ಹೋಗಿ ಡ್ರ್ಯಾಗನ್ ಹಣ್ಣಿನ ಬೆಳೆಯ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ನಂತರ ಅದರ ಸಂಪೂರ್ಣ ವಿಡಿಯೋವನ್ನು ಚಿತ್ರೀಕರಿಸಿ ನಾವು 18 ಜನವರಿ 2018ರಂದು ಟೈಟನ್ಸ್ ಮಾನ್ಸ್ಟರ್ ಅಗ್ರಿ ಟೆಕ್ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದೆವು. ಅದರಂತೆ ನಾವು ಅಲ್ಲಿಂದ 4 ಸಸಿಗಳನ್ನು ತೆಗೆದುಕೊಂಡು ನಮ್ಮ ಗ್ರಾಮಕ್ಕೆ, ಮನಗುಳಿ ಗ್ರಾಮಕ್ಕೆ ಬಂದು ಅದನ್ನು ನಾವು ನಾಟಿ ಮಾಡಿದೆವು. ನಾಟಿ ಮಾಡಿಬಿಟ್ಟು ಅದು ಇವಾಗ ಸುಮಾರು ಪೂರ್ವದಿಂದ ಪಶ್ಚಿಮಕ್ಕೆ 20 ಅಡಿ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು 27 ಅಡಿ ಬೆಳೆದಿದೆ. ಮತ್ತು ಭೂಮಿಯಿಂದ ಆಕಾಶಕ್ಕೆ ಸುಮಾರು 11 ಅಡಿ ಎತ್ತರ ಬೆಳೆದಿದೆ. ಅದನ್ನು ನಾವು ಇವಾಗ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇವೆ. ಬನ್ನಿ ಪ್ರಿಯ ವೀಕ್ಷಕರೇ, ನಾವು ಬೆಳೆದಿರುವ ಈ ಡ್ರ್ಯಾಗನ್ ಹಣ್ಣು ಮತ್ತು ಈ ಸಸಿಯ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯಾಕಂದರೆ ಇದು ಎಷ್ಟು ಅಗಲ ಮತ್ತು ಎಷ್ಟು ಉದ್ದ ಬೆಳೆದಿದೆ ಅಂತ ನಾವು ತಿಳಿದುಕೊಳ್ಳಬೇಕು, ಮತ್ತು ಎಷ್ಟು ಎತ್ತರವನ್ನು ಬೆಳೆದಿದೆ ಎಂಬುದನ್ನು ನಾವು ಇವತ್ತು ತಿಳಿದುಕೊಳ್ಳೋಣ. ಓಕೆ ವರುಣ, ಅದು ಟೇಪ್ ತೊಂಬ ಇಲ್ಲಿ ನೋಡೋಣ ಎಷ್ಟು ಅಳತೆ ಮಾಡಬೇಕು ಟೋಟಲ್ ಆಗಿ. ಓಕೆ ಬಾಯ್. ಇಲ್ಲಿ ಹಿಡಿಯಿತು. ಟೋಟಲ್ ಆಗಿ ಓಕೆ, ಇಲ್ಲಿವರೆಗೂ ಬೆಳೆದಿದೆ ವೀಕ್ಷಕರೇ, ನೋಡ್ಬೋದು ಎಷ್ಟು ದೂರ. ಇವಾಗ ನಾವು ಡೈರೆಕ್ಟ್ ಅದಕ್ಕೆ ನಾವು ಈ ಟೇಪನ್ನು ಅಟ್ಯಾಚ್ ಮಾಡ್ತಾ ಇದ್ದೇವೆ. ಇವಾಗ ನಮ್ಮ ವರುಣನ್ನು ಹಿಡ್ಕೊಂಡಿದ್ದಾನೆ ಆ ಕಡೆ, ನಾವು ಈ ಕಡೆ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ನೋಡ್ಬೋದು ಇಲ್ಲಿಗೆ 1 ಅಡಿ ಆಯಿತು, ಇಲ್ಲಿಗೆ 1 ಅಡಿ, ಇವಾಗ 2 ಅಡಿ, ಇದು 3 ಅಡಿ, ಇದು 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25, 6, ಮ್ಯಾಕ್ಸಿಮಮ್ ಅಂದರೆ 27, 26ರಿಂದ 27 ಅಡಿ ಬೆಳೆದಿದೆ ಟೋಟಲ್ ಆಗಿ. ಅಂದರೆ ಇದು ಉತ್ತರದಿಂದ ದಕ್ಷಿಣವರೆಗೆ ಇದು ಸ್ಟಾಪ್. ಓಕೆ ಬರೋಣ, ಅದು ಆ ಕಡೆ ಕುಲ ಮಾಡಿದ್ದು ಟೇಪ್ ಸುತ್ತೂ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾವು ಇವಾಗ ಅಗಲ ಎಷ್ಟು ಬೆಳೆದಿದೆ ಅಂತ ತಿಳಿದುಕೊಂಡೆವು. ಇವಾಗ ನಾವು ಉದ್ದ ಎಷ್ಟು ಬೆಳೆದಿದೆ ಅಂತ ತಿಳಿದುಕೊಳ್ಳೋಣ. ಬನ್ನಿ ಹಿಡಿ ಬರೋಣ. ಅಗಳೆ ಹಾಕಿದ್ದಲ್ಲ, ಅಲ್ಲೇ ಹಾಕೋರೋಣ. ಇಲ್ಲಿ ಹಾಕು ಬರೋಣ, ಇಲ್ಲಿ ಹಾಕು. ಆ ಡ್ರ್ಯಾಗನ್ ಗಿಡಕ್ಕೆ ಹಾಕಿ ನೀವು ಒಟ್ಟು. ಓಕೆ, ನೋಡ್ಬೋದು ಪ್ರಿಯ ವೀಕ್ಷಕರೇ,
ಪ್ರಿಯ ವೀಕ್ಷಕರೇ, ಇಲ್ಲಿಗೆ 1 ಫೀಟ್ ಆಯಿತು. ಇಲ್ಲಿಗೆ 1 ಫೀಟ್ ಆಯಿತು. ಆ ಡ್ರ್ಯಾಗನ್ ಗಿಡಕ್ಕೆ ನಾವು ಹಾಕಿದ್ದೇವೆ, ಡ್ರ್ಯಾಗನ್ ಗಿಡದಿಂದನೇ ಹಿಡಿದಿದ್ದೇವೆ. 1 ಫೀಟು, 2 ಫೀಟು, 2 ಫೀಟು, 3 ಫೀಟು, ಇದು 4 ಫೀಟು, 5 ಫೀಟು, 6 ಫೀಟು, 7 ಫೀಟು, 8 ಫೀಟು, 9 ಫೀಟು, 10 ಫೀಟು, 11 ಫೀಟು, 12 ಫೀಟು, 13 ಫೀಟು, 14 ಫೀಟು, 15 ಫೀಟು, 15, 16 ಫೀಟು, 16, ಮ್ಯಾಕ್ಸಿಮಮ್ ಅಂದರೆ 17 ಫೀಟ್ವರೆಗೂ ಇದು ಬೆಳೆದಿದೆ. ಇವಾಗ ಉದ್ದಿಗೆ 17 ಫೀಟ್ ಬೆಳೆದಿದೆ. ಓಕೆ ಸ್ನೇಹಿತರೆ, ನಾವು ಇವಾಗ ಎತ್ತರವನ್ನು ಅಳಿತಾ ಇದ್ದೇವೆ. ಇವಾಗ ನೋಡ್ಬೋದು, ಇದು ಏನಿಲ್ಲ ಅಂದ್ರೂ ಸುಮಾರು 5 ಮೀಟರ್ ಟೇಪ್ ಇದೆ. 15 ಫೀಟು ಅಡಿ, 15 ಫೀಟ್ ಅಡಿ ಇರುವ ಟೇಪು. ಇವಾಗ ನಾವು ಇದು ಬೆಳೆದಿರೋಕ್ಕಿಂತ ಇಲ್ಲಿ ಒಂದು ನಮ್ದು ಇದು ಇದೆ ಅಂದ್ರೆ ಕಂಬಿ, ಆ ಕಂಬಿಗೆ ಅಲ್ಲಿ ಹಾಕ್ತಾ ಇದ್ದೇವೆ ಇವಾಗ ಅಲ್ಲಿ ಮೇಲ್ಗಡೆ. ಓಕೆ, ಇವಾಗ ನೋಡ್ಬೋದು 6 ಅಡಿ, 6 ನೋಡ್ಬೋದು, 6, ಇಲ್ಲಿ 5 ಅಡಿ, ಸಾರಿ ಇಲ್ಲಿ 5 ಅಡಿ, 5, 6 ಅಡಿ, 5 ಆಯಿತು, 6, 6.6, 6.8, 6.9, 6.10, ಓಕೆ, 6.12, 7 ಅಡಿ, 7 ಅಡಿ ಆಯಿತು ಸ್ನೇಹಿತರೆ. ಇವಾಗ ಪ್ರಿಯ ವೀಕ್ಷಕರೇ, 8, 9, 9.9 ಅಡಿ, 9.9 ಅಂದರೆ 10 ಅಡಿಗೆ ಇನ್ನೊಂದು ಕೆಲವೇ 3 ಇಂಚಿಗೆ ಮಾತ್ರ ಕಡಿಮೆ ಇದೆ. ಟೋಟಲ್ ಆಗಿ 10 ಅಡಿ ಅನ್ಬೋದು. ಭೂಮಿಯಿಂದ ಆಕಾಶದವರೆಗೆ 10 ಅಡಿ. ಮತ್ತು ನಾವು ಅಲ್ಲಿ ಇನ್ನೂ ಮೇಲ್ಗಡೆ ಇರೋದನ್ನು ನಾವು ಇದು ಮಾಡಿಲ್ಲ, ಏನಂದರೆ ಅದನ್ನು ಅಲ್ಲಿ ಏನಿಲ್ಲ ಅಂದ್ರೂ ಸುಮಾರು 1 ಅಡಿ ಅಷ್ಟು ಇದೆ. ಅದು ಟೋಟಲ್ ಆಗಿ 11 ಅಡಿ ಎತ್ತರ ಬೆಳೆದಿದೆ. ಟೋಟಲ್ ಆಗಿ ಭೂಮಿಯಿಂದ ನಮ್ಮ ಮನೆಯ ಮೇಲೆ ಹೋಗಿದೆ. ಅದು ಹೋಗಿಬಿಟ್ಟು ಅಲ್ಲೆಲ್ಲ ಹರಡಿಕೊಂಡಿದೆ. ಅದು ಯಾವ ಥರ ಬೆಳೆದಿದೆ ಅನ್ನೋ ತಿಳಿದುಕೊಳ್ಳೋಣ ಇವಾಗ. ನೋಡಿ ಪ್ರಿಯ ವೀಕ್ಷಕರೇ, ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮ ಟೆರಸ್ ಮೇಲೆ ಯಾವ ಥರ ಇದ್ದಾವೆ ಅಂತ ನೋಡ್ಬೋದು. ಇಲ್ಲಿ ನೋಡ್ಬೋದು ಯಾವ ಥರ ಹಣ್ಣಾಗಿದೆ. ಹಣ್ಣು ಇದು ಡ್ರ್ಯಾಗನ್ ಹಣ್ಣು ಯಾವ ಥರ ಭೂಮಿಯಿಂದ ಟೆರಸ್ ಮೇಲೆ ಬಂದಿದೆ. ಟೋಟಲಾಗಿ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 22, 23, 24, 25. ಟೋಟಲ್ ಆಗಿ ನಾನು ಒಂದು ಹೂಗಳ ಬಗ್ಗೆ ವಿಡಿಯೋ ಮಾಡಿದ್ದೆ. ಅಲ್ಲಿ ಏನಿಲ್ಲ ಅಂದ್ರೆ ಸುಮಾರು ಒಂದು 200 ಹೂಗಳು ಬಿಟ್ಟಿದ್ದು. ಅಂದರೆ ಟೋಟಲ್ ಆಗಿ ಇಲ್ಲೇ ಒಂದು 20 ಹಣ್ಣುಗಳಿವೆ. ಮತ್ತು ಈ ಕಡೆ ನೋಡ್ಬೋದು, ಇಲ್ಲಿ ನಮ್ಮ ಚಪ್ಪರದ ಮೇಲೆ ಸುಮಾರು ಎಷ್ಟೊಂದು ಹಣ್ಣುಗಳಿವೆ. ಹಣ್ಣು ಮತ್ತು ನಮ್ಮ ಇದು ಡ್ರ್ಯಾಗನ್ ಸಸಿ ಇದೆಯಲ್ಲ, ಎಷ್ಟೊಂದು ಚೆನ್ನಾಗಿ ಹಬ್ಬಿದೆ ಅಂತ ನೋಡ್ಬೋದು. ನಾವು ಕೆಳಗಡೆ ನಮ್ಮದು ಎಮ್ಮೆ ಕಟ್ಟಿದ್ದೇವೆ. ಆ ಎಮ್ಮೆ ಕೂಡ ಒಳ್ಳೆ ನೆರಳಾಗಿದೆ. ಪ್ರಿಯ ವೀಕ್ಷಕರೇ, ನಾವು ಇವಾಗ ಆಲ್ರೆಡಿ ಒಂದು ಎಷ್ಟೊಂದು ಅರ್ಧ ಹಣ್ಣನ್ನು ಇವಾಗ ನಾವು ಕಟಿಂಗ್ ಮಾಡಿದ್ದೀವಿ. ಯಾಕಂದರೆ ಇವಾಗ ಮತ್ತೆ ನಾವು ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಇವಾಗ ಮಾರ್ಕೆಟಿಗೆ ಕಳಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಅಂದರೆ ಎಷ್ಟು ಕಡಿಮೆನೇ ಇದೆ, ಆದರೆ ನಾವು ಮಾರ್ಕೆಟ್ ಅಂದರೆ APMCಗೆ ಏನು ಕಳಿಸಲ್ಲ. ನಾವು ಇಲ್ಲೇ ನಮ್ಮ ಲೋಕಲ್ ಮಾರ್ಕೆಟಲ್ಲೇ ಒಯ್ದುಬಿಟ್ಟು ಮಾರಬೇಕಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಈ ಥರ ಇದು ನೋಡೋಕ್ಕೆ ಸಿಗೋದೇ ವರ್ಷಕ್ಕೆ ಒಮ್ಮೆ, ಅಪರೂಪ. ಅಂದರೆ ಎಷ್ಟೊಂದು ಕಾಯಾಗಿದ್ದಾವೆ ಅದು. ಯಾಕಂದರೆ ನಾನು ನಿಮಗೆ ಯಾವಾಗಲೂ ಇದನ್ನೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ, ಆದರೆ ನಾನು ಕ್ಯಾಮ್ರಾ ಮುಂದ್ಗಡೆ ಬಂದುಬಿಟ್ಟು ಮಾತಾಡಿದ್ದಿಲ್ಲ. ಯಾಕಂದರೆ ಇದು ಇವಾಗ ನಾವು ಬೆಳೆದು ಸುಮಾರು 7 ವರ್ಷ ಆಯಿತು. 7 ವರ್ಷ ಆಯಿತು. ಅದಕ್ಕೋಸ್ಕರ ನಾನು ಕ್ಯಾಮ್ರಾ ಮುಂದೆ ಬಂದು ಮಾತಾಡಲೇಬೇಕಂತ
ತೀರ್ಮಾನ ಮಾಡಿ ಇವತ್ತು ಅದು ಅದು ಅಲ್ಲದೆ ಇದು ಬೆಳೆದಿರುವಂಥದ್ದನ್ನು ನಿಮ್ಗೆಲ್ಲರಿಗೂ ತೋರಿಸ್ಬೇಕನ್ನೋ ಉದ್ದೇಶದಿಂದನೇ ಇವತ್ತು ನಾವು ವಿಡಿಯೋ ಮಾಡ್ತಾ ಇದ್ದೇವೆ. ಇನ್ನೊಂದು ನಾವು ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಾನು 7 ವರ್ಷ ಇದನ್ನ ಬೆಳೆದೆ, ಇದ್ರ ಬಗ್ಗೆ ತಿಳ್ಕೊಂಡಾಗ ನನಗೆ ತಿಳಿದು ಬಂದಂತ ವಿಚಾರ ಏನಪ್ಪಾ ಅಂದ್ರೆ, ಇದಕ್ಕೆ ನಾನು ಚಿಕ್ಕದಿದ್ದಾಗಿಂದ ನಾನು ಸುಮಾರು ಚಿಕ್ಕದಿದ್ದಾಗಿಂದ ನಾನು ಬೆಳೆಸಿದ್ದೀನಿ. ಯಾವುದೇ ರೀತಿ ಇದಕ್ಕೆ ನಾನು ಇದು ಹಾಕಿಲ್ಲ, ಯಾವ ಫರ್ಟಿಲೈಸರ್ಸ್, ಯಾವುದು ಸರ್ಕಾರಿ ಗೊಬ್ಬರನು ಹಾಕಿಲ್ಲ. ನಾನು ಎಲ್ಲ ಏನು ಬೆಳೆಸಿದ್ರು ಆರ್ಗ್ಯಾನಿಕ್ ಆಗೇ ಬೆಳೆಸಿದ್ದೀನಿ. ನಾನು ಅಲ್ಲಿ ಕೆಳಗಡೆ ನಾನು ಎರೆಹುಳನ್ನ ಸಹಿತ ಅಲ್ಲಿ ಬಿಟ್ಟಿದ್ದೀನಿ. ನಾನು ಇವಾಗ ತೋರಿಸ್ತೀನಿ ನಿಮ್ಗೆ ಎರೆಹುಳ. ಯಾಕಂದ್ರೆ ಸ್ವಲ್ಪ ನಮ್ಮ ಒಂದು ಬಕೆಟ್ ಇಂದ ನೀರು ಹಾಕಿಬಿಟ್ರೆ ಅಲ್ಲಿ ಇರುವ ಎಲ್ಲ ಎರೆಹುಳುಗಳು ನಿಮಗೆ ಕಾಣಿಸ್ತವೆ. ಆ ತರ ನಾನು ತಿಪ್ಪೆ ಗೊಬ್ಬರ ಮತ್ತೆ ನಮ್ಮ ಆಡಿನ ಗೊಬ್ಬರ, ತಿಪ್ಪೆ ಗೊಬ್ಬರ, ಆಡಿನ ಗೊಬ್ಬರ ಮತ್ತೆ ಎರೆಹುಳದಿಂದ ನಾನು ಇದನ್ನು ಪೂರಾ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದೀನಿ. ನನಗೆ ಇದರಲ್ಲಿ ಮುಖ್ಯವಾಗಿ ಕಂಡು ಬಂದಿರುವಂತಹ ತೊಂದರೆಗಳು ಏನಪ್ಪಾ ಅಂದ್ರೆ, ಇದು ಬಿಸಿಲಿಗೆ ಸ್ವಲ್ಪ ಸನ್ಬರ್ನ್ ಆಗುತ್ತೆ. 40 ಡಿಗ್ರಿ ಟೆಂಪರೇಚರ್ ಮೇಲೆ ಹೋದ್ರೆ ಸನ್ಬರ್ನು, ಜಾಸ್ತಿ ನೀರಾದ್ರೆ ಸ್ವಲ್ಪ ಕೊಳೆ ರೋಗ ಬರುತ್ತೆ. ಮತ್ತೆ ಇದು ಹೂ ಬಿಟ್ಟಾಗ ಇರುವೆಗಳ ಕಾಟನೂ ಇರುತ್ತೆ, ಇದಕ್ಕೆ ಸ್ವಲ್ಪ ಇರುವೆಗಳ ಕಾಟ ಇರುತ್ತೆ. ಮತ್ತೆ ಇನ್ನೊಂದು, ಇವಾಗ ಹೆಗ್ಣಗಳು ಇರುವ ಜಾಗದಲ್ಲಿ ಇದನ್ನ ಸ್ವಲ್ಪ ನಾಟಿ ಮಾಡೋದು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಯಾಕಂದ್ರೆ ನಾನು ಇದನ್ನು ನಾಟಿ ಮಾಡಿದಾಗ ನನ್ನ ಗಿಡಗಳನ್ನೆಲ್ಲ ಸಂಪೂರ್ಣ ಅದರ ಎಲೆಗಳನ್ನೆಲ್ಲ ಹೆಗ್ಣಗಳು ತಿಂದಿದ್ವು, ಒಳಗಿನ ಕಾಂಡ ಮಾತ್ರ ಉಳಿದಿತ್ತು. ಆದ್ರೂ ಅಂಥವೆಲ್ಲ ಸಂಕಷ್ಟವನ್ನು ಫೇಸ್ ಮಾಡಿ ಇದು ನಮ್ಮ ಈ ಡ್ರ್ಯಾಗನ್ ಹಣ್ಣಿನ ಗಿಡ ಇವಾಗ ಬೆಳೆದಿದೆ. ಇವಾಗ ಹೇಳ್ಬೇಕಂದ್ರೆ ಸುಮಾರು 26 ಅಡಿ, 26 ಬೈ 17 ಅಡಿವರೆಗೆ ಬೆಳೆದಿದೆ. ಎತ್ತರ ಅಂದ್ರೆ 11 ಅಡಿ ಎತ್ತರವರೆಗೂ ಬೆಳೆದಿದೆ. ನಮ್ಮ ಹತ್ರ ಸುಮಾರು 2 ಜೊತೆ ಎತ್ತುಗಳಿದ್ದು, ಅಲ್ಲಿ ಏನಪ್ಪಾ ಅಂದ್ರೆ ಆ ಎತ್ತುಗಳಿಗೆ ನಾವು ನಿಂದ್ರಕ್ಕೆ ಒಂದು ಇದು ಮಾಡಿದ್ದೇವೆ, ಅಂದ್ರೆ ಒಂದು ಶೆಡ್ ಮಾಡಿದ್ದೇವೆ. ಆ ಶೆಡ್ನಲ್ಲಿ ಸುಮಾರು ಕಲ್ಲಿನ ಕಂಬಗಳು ಇದ್ದವು. ಆ ಕಲ್ಲಿನ ಕಂಬಗಳ ಮಧ್ಯದಲ್ಲಿ ನಾನು ಇದನ್ನ ಡ್ರ್ಯಾಗನ್ ಸಸಿಯನ್ನು ನಾವು ನಾಟಿ ಮಾಡಿದೆವು. ಮಾಡಿದಾಗ ನಮಗೆ ಇನ್ನೊಂದು ಬೆನಿಫಿಟ್ ಅಪ್ಪ ಅಂದ್ರೆ ಏನು, ರೈತರು ಯಾರು ಹೇಳಿಕೊಡ್ಲಾರ್ದು ನಮಗೆ ತಿಳಿದು ಬಂದಿದ್ದು ಏನಪ್ಪಾ ಅಂದ್ರೆ ನಾವು ಇವಾಗ ಇದು ಮಾಡಿರ್ತೇವೆ. ಏನಪ್ಪಾ ಅಂದ್ರೆ ದನಗಳ ಶೆಡ್ಡು, ಆಡಿನ ಶೆಡ್ಡು ಮತ್ತೆ ಕೋಳಿ ಫಾರ್ಮು, ಅಲ್ಲಿ ನಾವು ಕೆಲವೊಂದಿಷ್ಟು ಕಲ್ಲಿನ ಕಂಬ ಯೂಸ್ ಮಾಡಿಬಿಟ್ಟು ನಾವು ಇದು ಮಾಡಿದಾಗ ಅದರ ಆ ಒಂದು ಕಲ್ಲಿಗೆ ಸಪೋರ್ಟ್ ಆಗಿ ಒಂದು 4 ಸಸಿಗಳನ್ನು ಹಾಕಿದಾಗ ಆ ಕಲ್ಲಿನಿಂದ ಮೇಲೆ ಬಂದ್ಬಿಟ್ಟು ಆ ಶೆಡ್ಡಿನ ಮೇಲೆ ಎಲ್ಲ ಹರಡಿಬಿಟ್ಟು, ಅದು ಶೆಡ್ಡಿನ ಮೇಲೆ ಹರಡಿ ನಮ್ಗೆ ಬಿಸಿಲು 40 ಡಿಗ್ರಿ ಟೆಂಪರೇಚರ್ ಇದ್ರೂ ಸಹಿತ ಅಲ್ಲಿ ನಮ್ಮ ಆ ಶೆಡ್ಡಿನ ಒಳಗಡೆ ಇರುವ ಜಾನುವಾರುಗಳಿಗೆ ಒಳ್ಳೆ ನೆರಳನ್ನು ಒದಗಿಸುತ್ತೆ. ಮತ್ತೆ ಯಾವುದೇ ರೀತಿ ಎಲೆ ಅದು ಬೀಳಾರ್ದೆ, ಯಾವುದೇ ರೀತಿ ತೊಂದರೆ ಆಗದೆ ಇದು ನಮ್ಗೆ ನೆರಳನ್ನು ಕೊಡುತ್ತೆ. ಅದು ನಮ್ಗೆ ಒಳ್ಳೆ ಬೆನಿಫಿಟ್ ಅನಿಸುತ್ತೆ. ಯಾಕಂದ್ರೆ ನಾವು ಇವಾಗ ಮನೆ ಮುಂದೆ ನಾವೊಂದು ಪತ್ರ ಶೆಡ್ ಹಾಕಿರ್ತೇವೆ, ಆದ್ರೆ ನಾವು ಅದು ಕಲ್ಲಿನ ಕಂಬ ಹಾಕಿದಾಗ ಅದೇ ಕಲ್ಲಿನ ಕಂಬಕ್ಕೆ 4 ಡ್ರ್ಯಾಗನ್ ಸಸಿಗಳನ್ನು ನೆಟ್ಟಿದಾಗ ಆ ಸಸಿಯು ಸಂಪೂರ್ಣವಾಗಿ ಮೇಲ್ಗಡೆ ಹೋಗಿ ಈ ತರ ಪತ್ರಸ್ ಮೇಲ್ಗಡೆ ಎಲ್ಲ ಈ ತರ ಬಂದಾಗ, ಈ ತರ ಪತ್ರಸ್ ಮೇಲ್ಗಡೆ ಎಲ್ಲ ಹರಡಿದಾಗ ಅಲ್ಲಿ ಕೆಳಗಡೆ ಇರುವ ಜಾನುವಾರು ಆಗ್ಲಿ, ಇವತ್ತು ಮನುಷ್ಯರೇ ಆಗ್ಲಿ, ಅವ್ರಿಗೆ ನೆರಳು ತುಂಬಾ ಅವಶ್ಯಕತೆ ಇರುತ್ತೆ. ಯಾಕಂದ್ರೆ ನಾವು ಬಿಸಿಲು ಜಾಸ್ತಿ ಆದಾಗ ಈ ತರ ನಾವು ಪತ್ರಸ್ ಮೇಲೆ ತೆಂಗಿನ ಗರಿಗಳನ್ನು ಹಾಕ್ತೇವೆ. ಅದ್ರ ಬದಲಾಗಿ ನಾವು ಈ ತರ ಇದನ್ನ ಹಾಕಿದ್ರೆ, ಕಲ್ಲಿಗೆ ಹಾಕಿದ್ರೆ ತುಂಬಾ ನೆರಳು. ಮತ್ತೆ ನಮ್ಗೆ ಒಳಗಡೆ ಇರೋರಿಗೆ ಏನು AC ಅದು ಹಾಕ್ತೇವಲ್ಲ, ಅದು AC ಅದು ಹಾಕ್ತಿರ್ತೇವೆ ನಾವು ರೂಮಲ್ಲಿ, ಅದು ಹಾಕುವ ಅವಶ್ಯಕತೆ ಬೀಳುವುದಿಲ್ಲ. ಯಾಕಂದ್ರೆ ಇದು ಮಾರ್ಕೆಟಲ್ಲಿ ಇವತ್ತು ಜಾಸ್ತಿ ಹಣ್ಣು ಬಂದ್ರೆ ಪ್ರೈಸ್ ಡ್ರಾಪ್ ಆಗುತ್ತೆ. ಕಡಿಮೆ ಹಣ್ಣು ಬಂದ್ರೆ ಬೆಲೆ ಸಿಗುತ್ತೆ. ಆದ್ರೆ ಬೆಲೆ ನಿಗದಿ ಮಾಡೋದು ನಮ್ಮ ಕೈಯಲ್ಲಿಲ್ಲ. ಅದು ಬೆಲೆ ನಿಗದಿ ಮಾಡೋದು ಅದು ಗ್ರಾಹಕರಿಗೆ ಬಿಟ್ಕೊಟ್ಟ ವಿಷಯ. ಗ್ರಾಹಕರು ಡಿಸೈಡ್ ಮಾಡ್ತಾರೆ. ಆದ್ರೆ ನಾವು ಏನು ಚೆನ್ನಾಗಿ ಬೆಳಿಬೇಕು. ಮತ್ತೆ ನಮಗೆ ಇನ್ನೊಂದಂದ್ರೆ ಇದಕ್ಕೆ ಯಾವುದೇ ರೀತಿಯ ಔಷಧಿಯನ್ನು ಸ್ಪ್ರೇ ಮಾಡಿಲ್ಲ ಇದುವರೆಗೂ. ಇದಕ್ಕೆ ಸ್ಪ್ರೇದ ಅವಶ್ಯಕತೆನೇ ಇಲ್ಲ ಹೇಳ್ಬೇಕಾದ್ರೆ. ಅದು ಒಂದು ಗುಡ್ ಬೆನಿಫಿಟ್. ನನ್ನ ಅನುಭವದ ಪ್ರಕಾರ ನಾನು ಇದಕ್ಕೆ ಯಾವ ಬೇಸ್ ಮೇಲೆ ನೀರು ಕೊಡ್ತಿದ್ದೆ ಅಂದ್ರೆ, ನಾನು ನೀರು ಬಿಡದೇ ಇದ್ರೆ ಈ ಡ್ರ್ಯಾಗನ್ ಸಸಿಯು ತನ್ನ ಲವಲವಿಕೆ ಮತ್ತು ಸಸಿಯು ಬಾಡಿ ತರ ಕಾಣಿಸ್ತಾ ಇದ್ದು, ಆ ಬಾಡಿದ ತಕ್ಷಣ ನಾನು ಏನ್ ಮಾಡ್ತಿದ್ದೆ, ಆವಾಗ ಇದಕ್ಕೆ ನೀರು ಬಿಡ್ತಾ ಇದ್ದೆ. ಅದು ಆ ಬೇಸ್ ಮೇಲೆ ನೀರು ಬಿಡ್ತಾ ಇದ್ದೆ. ಅದು ಯಾವ ತರ ಅಂದ್ರೆ ಮತ್ತೆ ಅದು
ಅದು ಬಾಡಿದ್ದು ಮತ್ತೆ ಲವಲವಿಕೆಯಿಂದ ಕಾಣುವವರೆಗೂ ನಾನು ನೀರು ಬಿಡೋದನ್ನ ಸ್ಟಾಪ್ ಮಾಡ್ತಾನೆ ಇದ್ದೆ. ಆದ್ರೆ ನನ್ನ ಅನುಭವ ಪ್ರಕಾರ ಇದಕ್ಕೇನು ನಾನು ಸುಮಾರು ನಮ್ದು 7 ಗಂಟೆ ಕರೆಂಟ್ ಇರುತ್ತೆ ನಮ್ಮ ಗ್ರಾಮದಲ್ಲಿ. ಬೆಳಿಗ್ಗೆ 4 ಗಂಟೆ, ರಾತ್ರಿ 3 ಗಂಟೆ. ನಾನು 4 ಗಂಟೆ ನಮ್ದು ಹಗಲು ರಾತ್ರಿ ಇರುವಾಗ ನಾವು 16 mm ಒಂದು ಡ್ರಿಪ್ಪಿನ ಪೈಪ್ ಒಗದ್ ಬಿಟ್ಟಿದ್ದೇವೆ ಇದಕ್ಕೆ ಹೇಳ್ಬೇಕಾದ್ರೆ. ಅದು ಯಾವಾಗ ಅದು ನೀರು ಅಲ್ಲಿ ಜಾಸ್ತಿ ಆಗಿ ಹೊರಗಡೆ ಹೋದಾಗ ಮಾತ್ರ ನಾವು ಆ ಪೈಪನ್ನು ತೆಗೆದು ಮತ್ತೆ ನಾವು ಬೇರೆ ನಮ್ಮ ತೆಂಗಿನ ಗಿಡಕ್ಕೆ ಅಲ್ಲಿ ನಾವು ಬಳಸ್ತಾ ಇದ್ದೀವಿ. ಇದಕ್ಕೆ 2 ರಿಂದ 3 ದಿನ ದಿನಕ್ಕೆ 7 ತಾಸು ಅಂತ ಕಂಟಿನ್ಯೂ ಆಗಿ ಒಂದು 16 mm ಪೈಪ್ ಹಾಕೇ ಬಿಟ್ಟಿದೆ. ಒಟ್ಟು ಏನಾದರೂ ಅದಕ್ಕೆ ನಾನು ಯಾವುದೇ ರೀತಿ ಕಡಿಮೆನೇ ಮಾಡಿಲ್ಲ ಹೇಳ್ಬೇಕಾರೆ. ಗೊಬ್ಬರ ಆಗಲಿ ನೀರು ಆಗಲಿ ನಾನು 24x7 ಅಂತಾರಲ್ಲ ಆ ಥರ ಒಟ್ಟಾಗಿ ಅದಕ್ಕೆ ಯಾವುದೇ ರೀತಿ ಕೊರತೆ ಬರದಂತೆ ನಾನು ಅದನ್ನ ಬೆಳೆಸಿದ್ದೀನಿ. ಅದಕ್ಕೋಸ್ಕರನೇ ಅದು ಏನಿಲ್ಲ ಅಂದ್ರೂ ಸುಮಾರು 27 ಅಡಿವರೆಗೂ ಬೆಳೆದಿದೆ. 27 ಅಡಿ ಮತ್ತೆ 17 ಅಡಿವರೆಗೆ ಬೆಳೆದಿದೆ ಅಂತ ನನಗೆ ಅನಿಸ್ತಾ ಇದೆ ಹೇಳ್ಬೇಕಂದ್ರೆ. ಯಾಕಂದ್ರೆ ನಾನು ಸುಮ್ಮನೆ ಶಾರ್ಟ್ಕಟ್ ಆಗಿ 1 ಅವರ್ 2 ಅವರ್ ಈ ತರ ನೀರು ಬಿಟ್ಟಿದ್ರೆ ಇದು ಇಷ್ಟೊಂದು ಸುಮಾರು ಇಷ್ಟು ದೊಡ್ಡದಾಗಿ ಬೆಳೀತಾ ಇದ್ದಿಲ್ಲ. ಯಾಕಂದ್ರೆ ಇದು 4 ಗಿಡ ಇಷ್ಟೊಂದು ದೊಡ್ಡದಾಗ್ತಾ ಇದೆ. ಇದು ನಮಗೆ ಒಂದು ಶಾಕಿಂಗ್ ಅದ್ಭುತನೇ ಅನಿಸ್ತಾ ಇದೆ. ಯಾಕಂದ್ರೆ ಬೇಕಿದ್ರೆ ಯಾರು ಬೇಕಾದ್ರೂ ಬಂದು ನೋಡ್ಬೋದು ನಮ್ಮ ಮನಗುಳಿ ಗ್ರಾಮದಲ್ಲಿ. ಯಾಕಂದ್ರೆ ಇಷ್ಟೊಂದು ಚೆನ್ನಾಗಿ ಬೆಳೆದಿದೆ ಅಂದ್ರೆ ನನಗೆ ತುಂಬಾ ಆಶ್ಚರ್ಯನೇ ಆಗ್ತಾ ಇದೆ. ಅದಕ್ಕೋಸ್ಕರ ಈ ಸಂತೋಷವನ್ನೇ ಹಂಚ್ಕೋಬೇಕಂತಾನೆ ನಾನು ಇವಾಗ ಈ ವಿಡಿಯೋನ ಮಾಡ್ತಾ ಇರೋದು. ಓಕೆ ಪ್ರಿಯ ವೀಕ್ಷಕರೇ, ನಾವು ಇವಾಗ ಒಂದು ಹಣ್ಣನ್ನ ನಾನು ಒಂದು ಕಟ್ ಮಾಡಿ ನೋಡೋಣ. ಅದ್ರ ಟೇಸ್ಟ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಅದು ಯಾವ ತರ ಇದೆ ಅಂತ. ವರ್ಣ ಕೊಡಿ ಚಾಕು. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ತುಂಬಾ ಅಂದ್ರೆ ತುಂಬಾ ಹಣ್ಣಾಗಿದೆ. ಇದು ಇವಾಗ ಕಟ್ಟಿಂಗ್ಗೆ ಬಂದಿದೆ. ಇದನ್ನ ನಾವು ಕಟ್ ಮಾಡ್ತಾ ಇದ್ದೇವೆ. ಇವಾಗ ನೋಡ್ಬೋದು, ಇದು ತುಂಬಾ ಹಣ್ಣಾದ್ರೆ ಈ ತರ ಸ್ವಲ್ಪ ಸಪ್ಪೆ ಇರುತ್ತೆ. ಮತ್ತೆ ಇದು ಇನ್ನೂ ಇದ್ರದ್ದು ವ್ಯಾಲಿಡಿಟಿ ಇನ್ನೂ ಜಾಸ್ತಿ ಇದ್ರೆ ಇದು ಪೂರಾ ಲಕ್ಷಣವಾಗಿ ಸ್ವಲ್ಪ ಶೈನಿಂಗ್ ಇರುತ್ತೆ. ಅಂದ್ರೆ ಬಾಡಿ ತರ ಇದ್ರೆ ಇದ್ರದ್ದು ಇವಾಗ ಇದು ಕಟ್ಟಿಂಗ್ಗೆ ಬಂದಿದೆ. ಆಲ್ರೆಡಿ ಇದನ್ನ ಕಟ್ ಮಾಡ್ಬೇಕು, ಇಲ್ಲದೆ ಇದ್ರೆ ಇನ್ನೂ ಬಾಡ್ತಾ ಹೋಗುತ್ತೆ ಅಂತ ಅರ್ಥ. ಇವಾಗ ನಾವು ಕಟ್ ಮಾಡ್ತಾ ಇದ್ದೇವೆ ನೋಡಿ ಫ್ರೆಂಡ್ಸ್. ಇದನ್ನ ಈ ತರ ಕಟ್ ಮಾಡ್ಬೇಕು. ನೋಡಿ ನಿಮ್ಗೆ ಯಾವ ತರ ಅನುಕೂಲ ಆಗುತ್ತೆ ಆ ತರ ಕಟ್ ಮಾಡ್ಕೋಬಹುದು. ನಾನು ಇವಾಗ ಒಟ್ಟಾರೆ ನಮಗೆ ಯಾವ ತರ ಅನಿಸುತ್ತೆ ಆ ತರ ಕಟ್ ಮಾಡ್ತಾ ಇದ್ದೇವೆ. ಇದು ವೇಸ್ಟ್ ಆಗಬಾರಂತ ನಾವು ಅಲ್ಲಿ ಕೊಡ್ತಾ ಇದ್ದೇವೆ. ಹೇಳ್ಬರೋಣ ಯಾವ ತರ ಇದೆ ರುಚಿ ಅದ್ರ ಬಗ್ಗೆ. ತುಂಬಾ ಸ್ವೀಟಾ ಮೀಡಿಯಮ್? ತುಂಬಾ ಸ್ವೀಟ್ ಅಂತ ಇದ್ದೇನೆ, ಆದರೆ ಇದು ತುಂಬಾ ಸ್ವೀಟ್ ಇಲ್ಲ. ನಾನು ಹೇಳ್ತೀನಿ ನೋಡೋಣ. ಇವಾಗ ನಾನು ಕಟ್ ಮಾಡ್ತೀನಿ, ಒಂದು ಟೇಸ್ಟ್ ಮಾಡ್ತೀನಿ. ಇವಾಗ ನಾನು ಕಟ್ ಮಾಡಿ ಟೇಸ್ಟ್ ಮಾಡ್ತೀನಿ. ಇವಾಗ ಹೌದು ಸ್ನೇಹಿತರೆ, ಇದು ಸ್ವೀಟ್ ಆಗೇ ಇದೆ. ಮತ್ತೆ ಇದು ಏನಾದರೂ ಜಾಸ್ತಿ ಹಣ್ಣು ಆಗದೇ ಇದ್ರೆ ಅಷ್ಟು ಸ್ವಲ್ಪ ಹುಳಿ ಇರುತ್ತೆ. ಸ್ವೀಟ್ ಆಗಿದೆ, ಒಟ್ಟಾರೆಯಾಗಿ ಒಳ್ಳೇದಾಗಿದೆ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಇದು ಯಾರು ಬೇಕಾದರೂ ಬೆಳಿಬೋದು. ಅಂದ್ರೆ ನಾವು ರೈತರೇ ಬೆಳಿಬೇಕಂತಿಲ್ಲ. ನೀವು ಹೋಮ್ ಗಾರ್ಡನ್ ಅಂತ ಮಾಡ್ತಿರ್ತೀರಲ್ಲ, ಟೆರೆಸ್ ಗಾರ್ಡನು, ಹೋಮ್ ಗಾರ್ಡನು, ಮತ್ತೆ ನಿಮ್ಮ ಕಂಪೌಂಡಲ್ಲಿ ಸ್ವಲ್ಪ ಜಾಗ ಇದ್ರೂ ಸಹಿತ ಇದನ್ನು ನೀವು ಬೆಳೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನೀವು ಮನೆಯಲ್ಲಿ AC ಅದು ಹಾಕ್ತಾ ಇರ್ತೀರ, ಅದ್ರ ಬದಲಾಗಿ ಈ ತರ ಬೆಳೆದ್ರೆ ಇದು ಮೇಲ್ಗಡೆ ಬಂದ್ಬಿಟ್ಟು ನಿಮ್ಗೆ ಒಂದು ನೆರಳಾಗಿ ನಿಮ್ಗೆ AC ಅವಶ್ಯಕತೆನೂ ಬೀಳೋದಿಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಒಂದು 25% ಆದ್ರೂ ನಿಮ್ಗೆ ಆ ಬಿಸಿಲಿಂದ ರಕ್ಷಣೆ ಕೊಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಬರೇ ನಮ್ಗೆ ಹಣ್ಣು ಕೊಡದೆ ಮತ್ತೆ ನೆರಳನ್ನು ಕೊಡುತ್ತೆ. ಅದು ಮತ್ತೆ ಇದು ಕೋಳಿ ಫಾರ್ಮ್ಗೆ ಅದು ಹೇಳಿ ಮಾಡಿಸ್ದಂಗೆ. ಯಾಕಂದ್ರೆ ಜಾಸ್ತಿ ಹೈ ಟೆಂಪ್ರೇಚರ್ ಆದ್ರೆ ಕೋಳಿಗಳು ಡೆತ್ ಆಗುವಂತ ಚಾನ್ಸ್ ಇರುತ್ತೆ. ಅಲ್ಲಿ ನಾವು ಕಲ್ಲಿನ ಕಂಬಗಳಿಗೆ ಇದನ್ನ ಒಂದು ಕಲ್ಲಿಗೆ 4 ರಂತೆ ಬೆಳೆಸಿದಾಗ ಅಲ್ಲಿ ಕೂಡ ಇದು ಏನಾಗುತ್ತೆ, ಅಲ್ಲಿ ಕೂಡ ಬೆಳೆಸಿದಾಗ ಅಲ್ಲಿ ಟೆಂಪ್ರೇಚರ್ ಮೇಂಟೈನ್ ಆಗಿಬಿಟ್ಟು ಅವು ಕೋಳಿಗಳು ಸಹಿತ ಸ್ವಲ್ಪ ಆರೋಗ್ಯದಿಂದ ಇರ್ತಾವಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಓಕೆ ನೋಡಿ ಪ್ರಿಯ ವೀಕ್ಷಕರೇ, ನನಗೆ ಈ ತರ ಮೊಗ್ಗು ಮತ್ತೆ ಕಾಯಿ ಮೇ 30ರಿಂದನೇ ಸಿಕ್ಕಿತ್ತು. ಇದು ಸುಮಾರು ಏನಿಲ್ಲ ಅಂದ್ರು ಜೂನಿಂದ ಸ್ಟಾರ್ಟ್ ಆಗಿ 4 ತಿಂಗಳವರೆಗೂ ಮಳೆಗಾಲ ಮುಗಿಯುವವರೆಗೂ ಹೂವು ಕಾಯಿ ಹಣ್ಣು ಈ ತರ ಕಂಟಿನ್ಯೂ ಆಗಿ
ಏನಿಲ್ಲ ಅಂದರೂ 5-6 ಸತಿಯಿಂದನೇ ಕಟ್ ಮಾಡ್ಬೋದು. ನಾವು 5-6 ಸತಿ ಕಟ್ ಮಾಡ್ಬೋದು. ಹೇಳ್ಬೇಕು, ಹಂತ ಹಂತವಾಗಿ ಬರೋದ್ರಿಂದ ನಮಗೆ ಮಾರ್ಕೆಟಲ್ಲಿ ಪ್ರೈಸ್ ಡ್ರಾಪ್ ಆದ್ರೂ ಸಹ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ಯಾಕಂದರೆ ಒಂದು ಸತಿ ಪ್ರೈಸ್ ಡ್ರಾಪ್ ಆದರೆ ಮತ್ತೊಂದು ಕಟಿಂಗಲ್ಲಿ ಆದರೂ ನಮಗೆ ರೇಟ್ ಸಿಕ್ಕೇ ಸಿಗುತ್ತೆ. ಇದು ಒಂದು ಈ ಹಣ್ಣಿನ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಯಾಕಂದರೆ ಒಂದೇ ಸತಿ ಬಂದ್ಬಿಟ್ಟು ಒಂದೇ ಸತಿ ಕಟಿಂಗ್ ಆಗಿಬಿಟ್ಟು ಎಲ್ಲ ಮಾರ್ಕೆಟಿಗೆ ಕಳಿಸಿ ಅಲ್ಲಿ ರೇಟ್ ಸಿಕ್ಕರು ಸಿಕ್ತು, ಸಿಗದೇ ಇದ್ರು ಇಲ್ಲ ಅನ್ನುವಂಥದ್ದು ಏನು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮಳೆಗಾಲದಲ್ಲಿ ಸುಮಾರು ಒಂದು 5-6 ಸತಿ ಇದು ಕಟಿಂಗ್ಗೆ ಬರೋದ್ರಿಂದ ನಮಗೆ ತುಂಬ ಇದು ಬೆನಿಫಿಟ್ ಆಗುತ್ತೆ ಅಂತ, ನಮ್ಮ ರೈತರಿಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಇದು ಜೀರೋ ಮೇಂಟೆನೆನ್ಸ್ ಮತ್ತು ಇದು ಈ ಹಣ್ಣನ್ನು ತಿನ್ನೋರ್ಗಂತೂ ಗುಡ್ ಬೆನಿಫಿಟ್. ಯಾಕಪ್ಪ ಅಂದರೆ ಯಾವುದೇ ರೀತಿ ಸ್ಪ್ರೇನೇ ಮಾಡೋದೇ ಇಲ್ಲ ಅದಕ್ಕೆ. ನಾವು ಹೇಳ್ಬೇಕಂದ್ರೆ ಅದರಿಂದ ಯಾವುದೇ ಹಾನಿಕಾರಕ ಅಂಶಗಳು ನಮ್ಮ ಶರೀರದಲ್ಲಿ ದೇಹದಲ್ಲಿ ಪ್ರವೇಶಿಸದೆ ನಮಗೆ ಇದು ಈ ಹಣ್ಣನ್ನು ತಿನ್ನೋದ್ರಿಂದ ಆರೋಗ್ಯಕ್ಕೆ ಇನ್ನೂ ಜಾಸ್ತಿ ಬೆನಿಫಿಟ್ ಇದೆ ವಿನಃ ಯಾವುದೇ ರೀತಿ ಇದು ಇಲ್ಲ. ಯಾಕಂದರೆ ವಿದೌಟ್ ಕೆಮಿಕಲಲ್ಲಿ ಈ ಹಣ್ಣು ಬೆಳೆದಿರೋದ್ರಿಂದ ಈ ನಮ್ಮ ಶರೀರಕ್ಕೆ ಯಾವುದೇ ರೀತಿ ಹಾನಿ ಮತ್ತು ತೊಂದರೆ ಆಗುವುದು ಅದು ಇಲ್ಲವೇ ಇಲ್ಲ. ಒಳ್ಳೆ ಬೆನಿಫಿಟ್ ಆಗುತ್ತೆ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ. ಪ್ರಿಯ ವೀಕ್ಷಕರೇ, ನಮ್ಗೆ ಇನ್ನೊಂದು ಏನಪ್ಪ ಅಂದರೆ ನಾವು ಎಲ್ಲ ಥರ ಆರ್ಗ್ಯಾನಿಕ್ ಆಗಿ ಬೆಳಿತೇವೆ. ಎಲ್ಲ ಚೆನ್ನಾಗಿ ಬೆಳೆದ್ರೂ ನಮಗೆ ಕೆಲವೊಂದು ಸತಿ ಮಾರ್ಕೆಟಲ್ಲಿ ಬೆಲೆ ಸಿಗೋದಿಲ್ಲ. ಮತ್ತು ಇನ್ನೊಂದು ಹೊಸದಾಗಿ ಬೆಳೆದಿರುವಂಥ ಬೆಳೆಗಳಿಗೆ ಬೆಲೆ ಸಿಗೋದು ಸ್ವಲ್ಪ ನಮಗೆ ಕಷ್ಟ ಅನಿಸುತ್ತೆ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಅಂದರೆ ಯಾವಾಗಲೂ ನಾವು ಇವು ಹೊಸದಾಗಿ ಬೆಳೆದಿರುವಂಥ ಬೆಳೆಗಳನ್ನು ಚಿಕ್ಕ ಮಾರ್ಕೆಟ್ಗಳಿಗೆ ಯಾವಾಗಲೂ ಕಳಿಸಲೇಬಾರ್ದು. ನಾವೇನಿದ್ರು ಈ ಥರ ಬೆಂಗಳೂರು, ಮುಂಬೈ, ಹೈದರಾಬಾದು, ಪುಣೆ ಮತ್ತು ಈ ಥರ ಬೇರೆ ಬೇರೆ ದೊಡ್ಡ ದೊಡ್ಡ ಮಾರ್ಕೆಟಿಗೆ ಕಳಿಸಿದಾಗ ಅಲ್ಲಿ ಅಂಥ ಮಾರ್ಕೆಟಲ್ಲಿ ನಮಗೆ ಬೆಲೆ ಸಿಗುವಂಥ ಚಾನ್ಸು ತುಂಬ ಜಾಸ್ತಿನೇ ಇರುತ್ತೆ. ನಾವು ಇಲ್ಲಿ ಲೋಕಲ್ ಮಾರ್ಕೆಟಲ್ಲಿ ಇದು ಹಣ್ಣು ಪರಿಚಯ ಇರಲ್ಲ ಅಂತ ಮಾರ್ಕೆಟಲ್ಲಿ ಕಳಿಸಿದಾಗ ಅಲ್ಲಿ ನಾವು ಬೆಲೆಯನ್ನು ತೊಗೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಮತ್ತು ಮೇಲಾಗಿ ನಾವು ಬೇರೆ ದೊಡ್ಡ ದೊಡ್ಡ ಮಾರ್ಕೆಟಿಗೆ ಕಳಿಸಿದಾಗ ಅಲ್ಲಿ ಎಷ್ಟೊಂದು ಎಜುಕೇಟೆಡ್ ಪೀಪಲ್ಸು ಇರ್ತಾರೆ. ಅವರು ಅದನ್ನು ಆ ಹಣ್ಣಿನ ಬಗ್ಗೆ ಮತ್ತು ಆ ಹಣ್ಣಿನ ಹುಟ್ಟು ಮತ್ತು ಆ ಹಣ್ಣಿನಿಂದ ಆಗುವ ಬೆನಿಫಿಟ್ಟು, ಆರೋಗ್ಯದ ಬೆನಿಫಿಟ್ಟು, ಆ ಹಣ್ಣಿನಲ್ಲಿರುವಂಥ ಎಲ್ಲ ವಿಟಮಿನ್ಸ್ಗಳ ಬಗ್ಗೆ ಗೂಗಲ್ ಮಾಡೋದ್ರ ಮೂಲಕ ಆಯಿತು ಮತ್ತು ಸಂಪನ್ಮೂಲಗಳ ವ್ಯಕ್ತಿಗಳಿಂದ ತಿಳ್ಕೊಂಡು ಆ ಹಣ್ಣನ್ನು ಅವರು ಬೇರೆಯವ್ರಿಗೆ ಪ್ರಮೋಟ್ ಮಾಡ್ತಾರೆ. ಅದು ಯಾಕಂದರೆ ನಾವು ಯಾವಾಗಲೂ ಚಿಕ್ಕ ಮಾರ್ಕೆಟನ್ನು ಟಾರ್ಗೆಟ್ ಮಾಡದೆ ದೊಡ್ಡ ಮಾರ್ಕೆಟನ್ನು ಟಾರ್ಗೆಟ್ ಮಾಡ್ಬೇಕಂತ. ಪ್ರಿಯ ವೀಕ್ಷಕರೇ, ಇದು ಡ್ರ್ಯಾಗನ್ ಹಣ್ಣು ಸುಮಾರು ಏನಿಲ್ಲ ಅಂದರೂ ನಾವು ಸಸಿಗಳನ್ನು ಆಯ್ಕೆ ಮಾಡುವಾಗ ಎತ್ತರವಿರುವ ಸಸಿ 3 ರಿಂದ 3.5 ಅಡಿ ಎತ್ತರ ಇರುವ ಸಸಿಗಳನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ 1 ವರ್ಷದಲ್ಲೇ ನಾವು ಫ್ಲವರಿಂಗನ್ನು ಕಾಣ್ಬೋದು, ಫ್ಲವರಿಂಗು ಮತ್ತು ಹಣ್ಣನ್ನು ಕಾಣ್ಬೋದು. ಅದೇ ಮತ್ತು ಚಿಕ್ಕ ಸಸಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನಾವು 2 ವರ್ಷಕ್ಕೆ ಫ್ಲವರಿಂಗು ಮತ್ತು ಹಣ್ಣುಗಳನ್ನು ಕಾಣುತ್ತೇವೆ. ನಾನು ಏನಿಲ್ಲ ಅಂದರೂ 2 ವರ್ಷಕ್ಕೆ ಹಣ್ಣು ಮತ್ತು ಕಾಯಿಯನ್ನು ಕಂಡುಬಿಟ್ಟು ಮತ್ತು ಇವಾಗ ನಾನು ಈ ಥರ ಇದು ಇಷ್ಟೊಂದು ಸಮೃದ್ಧವಾಗಿ ಬೆಳೆಯಲು 7 ವರ್ಷದ ಮೇಲೇನೆ ಆಗಿದೆ. ಪ್ರಿಯ ವೀಕ್ಷಕರೇ, ನೋಡ್ಬೋದು ನಾನು ಯಾವುದೇ ರೀತಿಯ ಇದನ್ನು ಸರ್ಕಾರಿ ಗೊಬ್ಬರವನ್ನು ಬಳಸಿಲ್ಲ. ಓನ್ಲಿ ನಾವಿಲ್ಲಿ ಕುರಿ ಹಿಕ್ಕಿ ನೋಡ್ಬೋದು, ಕುರಿ ಹಿಕ್ಕಿಯನ್ನು ಬಳಸಿದ್ದೇವೆ. ಕುರಿ ಹಿಕ್ಕಿದೆ ಮತ್ತು ಇದು ನೋಡ್ಬೋದು ಯಾವ ಥರ ಇದು ಚಹಾ ಪುಡಿ ಥರ ಇದು ಆಗಿಬಿಟ್ಟಿದೆ ಅಂತ. ಇಲ್ಲಿ ಕುರಿ ಹಿಕ್ಕಿ ಇದೆ ಮತ್ತು ಈ ಥರ ಚಹಾ ಪುಡಿ ಥರ ಯಾವ ಥರ ಎಷ್ಟೊಂದು ಎರೆಹುಳುಗಳು ಇಲ್ಲಿ ಆಕ್ಟಿವ್ ಆಗಿ ಆ ಹಿಕ್ಕಿಯನ್ನು ಎರೆಗೊಬ್ಬರವನ್ನಾಗಿ ಕನ್ವರ್ಟ್ ಮಾಡಿದ್ದಾವೆ ನೋಡ್ಬೋದು. ಮತ್ತು ಇವಾಗ ನಾನು ಲೈವ್ ಆಗಿ ನಿಮಗೆ ತೋರಿಸ್ತೀನಿ. ಇಲ್ಲಿ ಎಷ್ಟೊಂದು ಇವು ಇದೆ ಅಂದರೆ ಎರೆಹುಳುಗಳು ನೋಡ್ಬೋದು. ಇವಾಗ ನೋಡ್ಬೋದು, ತೋರಿಸ್ತಾ ಇದೆ ನೋಡಿ. ಇವಾಗ ನೋಡ್ಬೋದು ಪ್ರಿಯ ವೀಕ್ಷಕರೇ, ನೋಡ್ಬೋದು ಈ ಥರ ನಾವು ಇದನ್ನು ಕುರಿ ಗೊಬ್ಬರ ಮತ್ತು ಓನ್ಲಿ ಏನಂದರೆ ಸಾವಯವ ಗೊಬ್ಬರದ ಮೂಲಕ ಬೆಳೆಯುವುದಲ್ಲದೆ ಮತ್ತು ಇದರಲ್ಲಿ ನಾವು ಈ ಎರೆಹುಳುಗಳನ್ನು ಸಹಿತ ಬಿಟ್ಟು ಒಟ್ಟಾರೆಯಾಗಿ ಇದಕ್ಕೆ ಆರ್ಗ್ಯಾನಿಕ್ ಆಗಿ ಬೆಳೀಲಿ ಅನ್ನೋ ಉದ್ದೇಶಕ್ಕೋಸ್ಕರನೇ ನಾವು ಇದಕ್ಕೆ ಸಂಪೂರ್ಣವಾಗಿ ಸಾವಯವದಲ್ಲಿ ನಾವು ಬೆಳೆಸಿದ್ದೇವೆ. ಪ್ರಿಯ ವೀಕ್ಷಕರೇ, ನೋಡ್ಬೋದು ಈ ಥರ ಎರೆಹುಳಗಳನ್ನು ನೋಡ್ಬೋದು ಪ್ರಿಯ ವೀಕ್ಷಕರೇ. ಓಕೆ, ಇವಾಗ ಎರೆಹುಳವನ್ನು ಡೈರೆಕ್ಟಾಗಿ ಇದು ಮಾಡ್ತೇನೆ ನೋಡಿ. ಅಂದರೆ ಇವಾಗ ನಾವು ಲೇಟೆಸ್ಟಾಗಿ ಹಾಕಿದ್ದೇವೆ. ಇವಾಗ ಲೇಟೆಸ್ಟಾಗಿ ಗೊಬ್ಬರವನ್ನು ಬಳಸಿರೋದ್ರಿಂದ ಇಲ್ಲಿ ತುಂಬಾ ಇದು ಇದೆ. ಇವಾಗ ನಾನು ತೋರಿಸ್ತೀನಿ ನೋಡಿ. ಇವಾಗ ಅಂದರೆ ಇವಾಗ ಅವು ಒಳಗಡೆ ಹೋಗಿದ್ದಾವೆ, ಬಿಸಿಲು ಜಾಸ್ತಿ ಇದೆಯಲ್ಲ ಅದಕ್ಕೋಸ್ಕರ ಅವು ಒಳಗಡೆ ಹೋಗಿದ್ದಾವೆ ಪ್ರಿಯ ವೀಕ್ಷಕರೇ, ನೋಡ್ಬೋದು. ಆದರೂ ಇಲ್ಲಿ ನೋಡ್ಬೋದು ಇವಾಗ
ನೋಡ್ಬೋದು ಎಷ್ಟೊಂದು ಎರೆಹುಳುಗಳು ಇದಾವೆ ಇಲ್ಲಿ, ಇನ್ನೂ ತುಂಬ ಜಾಸ್ತಿನೇ ಇದಾವೆ. ಈ ಥರ ನಾವು ಇದನ್ನು ಆರ್ಗ್ಯಾನಿಕ್ ಆಗಿ ಬೆಳೆದಿದ್ದೇವೆ ಫ್ರೆಂಡ್ಸ್, ಬೆಳೆದಿದ್ದೇವೆ ಪ್ರಿಯ ವೀಕ್ಷಕರೇ. ನೋಡ್ಬೋದು ಯಾವ ಥರ ಇದಾವೆ ಅಂತ ಎರೆಹುಳುಗಳು. ಪ್ರಿಯ ವೀಕ್ಷಕರೇ, ಯಾವಾಗಲೂ ಇದು ಇಲ್ಲಿ ಒಂದು ಈ ಥರ ಇಲ್ಲಿ ಪ್ರತಿಯೊಂದು ಈ ಒಂದು ಇದಕ್ಕೆ ಎಲೆಗೆ ಪ್ರತಿಯೊಂದು ಕಣ್ಣುಗಳಿರ್ತವೆ. ಇಲ್ಲಿ ಮುಳ್ಳಿದಾವಲ್ಲ, 1 2 3 4 5 6 7 8 9 10 ಈ ತರ ಮುಳ್ಳಿದ್ದಲ್ಲೇ ಇದು ಏನಾಗುತ್ತದೆ, ಇಲ್ಲಿ ಮೊಗ್ಗು ಬರುತ್ತೆ. ಈ ಮುಳ್ಳಿಗೆ ಮೊಗ್ಗು ಬರುತ್ತೆ. ಮೊಗ್ಗು ಬಂದ್ಬಿಟ್ಟು ನಂತರ ಈ ತರ ಆ ಚಿಕ್ಕ ಮೊಗ್ಗೆ ಈ ತರ ಒಂದು ಹೂವಾಗಿ ಕನ್ವರ್ಟ್ ಆಗುತ್ತೆ. ಈ ಹೂವು ಇದು ಮುಂದೆ ಹೂವು ಇರುತ್ತೆ, ಹಿಂದೆ ಕಾಯಿ ಇರುತ್ತೆ. ಈ ಕಾಯಿನೇ ಮತ್ತೆ ನೆಕ್ಸ್ಟ್ ಈ ತರ ಆಗುತ್ತೆ. ಈ ತರ ಆಗ್ಬಿಟ್ಟು ನೆಕ್ಸ್ಟ್ ಲಾಸ್ಟ್ ಕೊನೆಯದಾಗಿ ಈ ತರ ಆಗುತ್ತೆ. ಈ ತರ ಕಟ್ಟಿಂಗ್ ಬರುತ್ತೆ. ಮತ್ತೆ ಈ ಗಿಡದ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಇನ್ನೊಂದು ವಿಶೇಷವಾಗಿ ಈ ಹೂವು ಅರಳಿದ ತಕ್ಷಣ ಇದು ವಿಶೇಷವಾಗಿ ಡೇ ಅಲ್ಲಿ ಯಾವುದೇ ರೀತಿಯಾಗಿ ಹೂವು ಅರಳೋದಿಲ್ಲ. ಇದು ಸಾಯಂಕಾಲ 6 ರಿಂದ 7 ಗಂಟೆ ಮತ್ತೆ 12 ಗಂಟೆ, ರಾತ್ರಿ 12 ಗಂಟೆವರೆಗೆ ಇದು ಹೂವು ಅರಳುತ್ತೆ. ಮತ್ತೆ ಬೆಳಿಗ್ಗೆ 7 ಗಂಟೆ ಅನ್ಕೊಳ್ತಾ ಮತ್ತೆ ಮತ್ತೆ ಬಾಡಿ ಬಿಡುತ್ತೆ. ಇದನ್ನ ನೋಡ್ಬೇಕಾದ್ರೆ ನೀವು ರಾತ್ರಿ ವೀಕ್ಷಣೆ ಮಾಡಬೇಕು. ಮತ್ತೆ ಇದು ಹೂ ಬಿಟ್ಟಾಗ ನಿಮ್ಮ ಈ ಗಿಡದ ಸುತ್ತಮುತ್ತಲ ಯಾವುದೇ ರೀತಿ ಶೇಂಟ್ ಹೊಡೆಯುವ ಅವಶ್ಯಕತೆ ಇಲ್ಲ. ಅಷ್ಟೊಂದು ಈ ಹೂವಿನ ಪರಿಮಳ ತುಂಬಾನೇ ಚೆನ್ನಾಗಿರುತ್ತೆ. ಇದು ನಮ್ಮ ಅನುಭವಕ್ಕೆ ಬಂದ ಪ್ರಕಾರ ಇದು ಹೂ ಅರಳಿದಾಗ ಇದು ಒಂದು ನೋಡದೆ ಒಂದು ಅದ್ಭುತ. ಯಾಕಂದ್ರೆ ಈ ಹೂ ಅರಳಿದಾಗ ನೀವು ಈ ಹೂ ಯಾವಾಗ ಅಂದ್ರೆ ಮ್ಯಾಕ್ಸಿಮಮ್ ಜೂನ್ ಅಲ್ಲಿ ಅರಳುತ್ತೆ. ನೀವು ಯಾವ್ದಾದ್ರು ಸಮೀಪದಲ್ಲಿರುವ ತೋಟಕ್ಕೆ ಹೋಗಿ ನೀವು ವಿಸಿಟ್ ಮಾಡ್ಬೇಕು ನೈಟ್ 6 ಗಂಟೆ ಮೇಲೆ. ಅಲ್ಲಿ ಪ್ರಕೃತಿಯ ಸೌಂದರ್ಯ ಎಲ್ಲಿನೂ ಸಿಗೋದಿಲ್ಲ. ಅದಕ್ಕೋಸ್ಕರ ಇದು, ಯಾಕಂದ್ರೆ ನೀವು ಹಣ್ಣು ನೋಡ್ಬೋದು, ಆದ್ರೆ ಹೂ ನೋಡ್ಬೇಕಾದ್ರೆ ನೀವು ರಾತ್ರಿನೇ ನೋಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಹತ್ರ ಯಾವ್ದಾದ್ರು ಸಮೀಪದಲ್ಲಿ ತೋಟ ಅದು ಇದ್ರೆ ಅಲ್ಲಿ ನೀವು ಹೋಗ್ಬಿಟ್ಟು ಈ ಡ್ರ್ಯಾಗನ್ ಸಸಿಯ ಫ್ಲವರಿಂಗ್ ಅರಳುವುದನ್ನ ನೀವು ನೋಡ್ಲೇಬೇಕಿದ್ರು. ಪ್ರಕೃತಿಯಲ್ಲಿರುವಂತ ಒಂದು ಅದ್ಭುತವಾದಂತ ಒಂದು ಪ್ರಕ್ರಿಯೆ, ಅದನ್ನು ನೀವು ತಪ್ಪಿಸ್ಕೋಬಾರದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಪ್ರಿಯ ವೀಕ್ಷಕರೇ ನೋಡ್ಬೋದು, ಅಲ್ಲಿ ಒಂದು ಸಣ್ಣ ಪಕ್ಷಿ ಯಾವ ತರ ಅಲ್ಲಿ ಗೂಡನ್ನು ಕಟ್ಟಿದೆ ಅಂತ ನೋಡ್ಬೋದು ಪ್ರಿಯ ವೀಕ್ಷಕರೇ. ಮತ್ತೆ ಈ ಡ್ರ್ಯಾಗನ್ ಸಸಿಯು ಯಾವ ತರ ಅಲ್ಲಿ ಬೇರಿನ ಸಹಾಯವನ್ನು ಪಡೆದು ಈ ಮನೆಯ ಮೇಲೆ ಹೋಗಿದೆ ಅಂತ ನೋಡ್ಬೋದು. ನೋಡ್ತಾ ಇದ್ರಲ್ಲ ಪ್ರಿಯ ವೀಕ್ಷಕರೇ, ಈ ತರ ಇದು ಕೆಳಗಡೆ ಇದ್ರೂ ಸಹಿತ ಬೇರಿನಿಂದ ಅಟ್ಯಾಚ್ ಆಗಿಬಿಟ್ಟು ಮೇಲ್ಗಡೆ ಹೋಗಿದೆ ನೋಡಿ ಪ್ರಿಯ ವೀಕ್ಷಕರೇ. ನೋಡ್ಬೋದು ಇಲ್ಲಿ ಇದು ಡ್ರ್ಯಾಗನ್ ಸಸಿಯ ಬೇರುಗಳು ಎಷ್ಟೊಂದು ಉದ್ದ ಇದೆ ಅಂತ ನೋಡಿ ಪ್ರಿಯ ವೀಕ್ಷಕರೇ, ಎಷ್ಟೊಂದು ಉದ್ದ ಇದೆ. ಪ್ರಿಯ ವೀಕ್ಷಕರೇ ನೋಡ್ಬೋದು, ಇಲ್ಲಿ ಡ್ರ್ಯಾಗನ್ ಸಸಿಯ ಬೇರುಗಳ ಉದ್ದವನ್ನು ನೋಡಿ ಎಷ್ಟೊಂದು ಉದ್ದವಾಗಿದೆ ಅಂತ ನೋಡ್ಬೋದು. ಸುಮಾರು ಏನಿಲ್ಲ ಅಂದ್ರೂ ಒಂದು 5 ಅಡಿ ಆದ್ರೂ ಈ ಬೇರುಗಳು ಉದ್ದ ಇರ್ಬೋದು ನೋಡಿ. ಅಷ್ಟೊಂದು ಉದ್ದವಾದ ಬೇರುಗಳಿದ್ದಾವೆ, ಉದ್ದವಾದ ಬೇರುಗಳಿದ್ದಾವೆ ಇದ್ರದ್ದು. ಪ್ರಿಯ ವೀಕ್ಷಕರೇ ನೋಡ್ಬೋದು, ಈ ಡ್ರ್ಯಾಗನ್ ಸಸಿಯ ಬೇರುಗಳನ್ನೇ ನೋಡದೆ ಒಂದು ಅದ್ಭುತ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕಂದ್ರೆ ಇಲ್ಲಿ ನೋಡ್ಬೋದು ಎಷ್ಟೊಂದು ಬೇರುಗಳಿದ್ದಾವೆ. ಇಲ್ಲಿ ವಿಡಿಯೋದಲ್ಲಿ ಗಮನಿಸಿ ನೀವು, ಎಷ್ಟೊಂದು ಬೇರುಗಳಿದ್ದಾವೆ. ಯಾವ ತರನಾಗಿ ಇದು ಬೆಳೆದಿದೆ ಅಂತ ನೋಡ್ಬೋದು. ಇವಾಗ ನಾನು ಸಮೀಪವಾಗಿ ತೋರಿಸ್ತೇನೆ. ಇಲ್ಲಿ ಒಂದು ನೋಡ್ಬೋದು, ಇಲ್ಲಿ ನೋಡ್ಬೋದು ಇವಾಗ ಪ್ರಿಯ ವೀಕ್ಷಕರೇ ಯಾವ ತರನಾಗಿ ಇವು ಬೇರುಗಳು ಇಲ್ಲಿ ಈ ಕಲ್ಲಿಗೆ ಅಟ್ಯಾಚ್ ಆಗಿದ್ದಾವೆ. ಈ ಕಲ್ಲಿನ ಒಂದು ಸಹಾಯವನ್ನು ಯಾವ ತರ ಪಡೆದಿದ್ದಾವೆ. ಇದು ಒಂದು ಅದ್ಭುತನೇ ಅಂತ ಅನಿಸೋದಿಲ್ವ ಪ್ರಿಯ ವೀಕ್ಷಕರೇ ನಿಮಗೆ? ನೋಡಿ ಎಷ್ಟೊಂದು ನೋಡಿ. ಬೇಕಿದ್ರೆ ಇಲ್ಲೊಂದು ಕಟ್ಟಿಗೆ ಇತ್ತು, ಕಟ್ಟಿಗೆಯನ್ನು ಕಟ್ಟಿದ್ದೇವೆ ನಾವು. ಅದು ಇವಾಗ ಡ್ಯಾಮೇಜ್ ಆಗಿದೆ, ಬಿದ್ದಿದೆ. ಆ ಕಟ್ಟಿಗೆ ಸಹಿತ ಈ ತೆರನಾಗಿ ಸಪೋರ್ಟ್ ತೊಗೊಂಡಿದ್ದೇವೆ ಬೇರುಗಳು ನೋಡಿ. ಇದು ಕಾಂಡ, ಇದು ಇದೆಯಲ್ಲ, ಇದು ಕಾಂಡ. ಇದು ಇಲ್ಲಿಂದ ಬಂದಿರುವುದೆಲ್ಲ ಇದು ಬೇರುಗಳು ಪ್ರಿಯ ವೀಕ್ಷಕರೇ. ಬೇರುಗಳು ನೋಡಿ ಯಾವ ಥರ ಬೇರುಗಳಿದ್ದಾವೆ ಅಂತ. ಇದು ಬೇರುಗಳು ನೋಡಿ ಪ್ರಿಯ ವೀಕ್ಷಕರು, ಬೇರುಗಳನ್ನು ನೋಡಿ
ಯಾವ ಥರ ಇದಾವೆ ಅಂತ ನೋಡಿ ನೋಡಿ. ಇಷ್ಟೊಂದು ಅದ್ಭುತ ಪ್ರಕೃತಿಯಲ್ಲಿರುವ ಅದ್ಭುತವನ್ನು ನೋಡಬೇಕು ಪ್ರಿಯ ವೀಕ್ಷಕರೇ. ನೋಡಿ ಇಲ್ಲೊಂದು ತೋರಿಸ್ತಾ ಇದ್ದೀನಿ. ಇದು ಕಲ್ಲಿಗೆ ಯಾವ ಥರ ಅಟ್ಯಾಚ್ ಆಗಿದೆ ಅಂತ ನೋಡಿ ಪ್ರಿಯ ವೀಕ್ಷಕರೇ. ಕಲ್ಲಿಗೆ ಯಾವ ಥರ ಅಟ್ಯಾಚ್ ಆಗಿದೆ ಇದು ನೋಡಿ. ಇದು ಮೂಲ ಸಸಿಯೇ. ಇದು ಇವಾಗ ಎಷ್ಟು ದಪ್ಪಾಗಿದೆ, ಏನಿಲ್ಲ ಅಂದರೂ ಇದು ಒಂದು 32 mm ವರೆಗೂ ಅಷ್ಟೊಂದು ದಪ್ಪವಾಗಿದೆ ಇದು ಕಾಂಡ. ಮತ್ತು ಇವು ಪಕ್ಕದಲ್ಲಿರುವ ಇವು ಬೇರುಗಳು. ಇವು ಹೇಳ್ಬೇಕಾದ್ರೆ ನೋಡ್ಬೋದು ಕಾಂಡ ಮತ್ತು ಬೇರು. ಇದು ಕಾಂಡ, ಇವೆಲ್ಲ ಮಗ್ಲಿರೋ ಬೇರುಗಳು ಪ್ರಿಯ ವೀಕ್ಷಕರೇ ನೋಡ್ಬೋದು. ಈ ಬೇರುಗಳನ್ನು ನೋಡದೆ ಒಂದು ಅದ್ಭುತ ಹೇಳ್ಬೇಕಂದ್ರೆ, ಅಷ್ಟೊಂದು ಚೆನ್ನಾಗಿದ್ದಾವೆ ಬೇರು. ನೋಡಿ ಕೆಳಗಡೆಯಿಂದ ತೋರಿಸ್ತಾ ಇದ್ದೀನಿ ಇವಾಗ. ಇದು ಭೂಮಿ ಮತ್ತು ಅಲ್ಲಿಂದ ಇವಾಗ ಕೆಳಗಡೆ ತೋರಿಸ್ತಾ ಇದ್ದೀನಿ ಇವಾಗ. ಈ ಥರ ಬೇರುಗಳಿದಾವೆ ಫ್ರೆಂಡ್ಸ್. ಇದು ಆಲದ ಮರದ ಬೇರುಗಳು ಸಹಿತ ಈ ಥರ ಇರೋದಿಲ್ಲ, ಅಷ್ಟೊಂದು ತಲೆಯಲ್ಲಿರೋ ಕೂದಲ ಥರ ಅಷ್ಟೊಂದು ಬೇರುಗಳಿದಾವೆ ಪ್ರಿಯ ವೀಕ್ಷಕರೇ. ಇಲ್ಲಿ ನೋಡ್ಬೋದು ಇವಾಗ ಇಲ್ಲಿ ನಮ್ಮದು ಪತ್ರೇಸ್ ಇದೆ. ಈ ಪತ್ರೆಗೆ ಯಾವ ಥರ ಅಟ್ಯಾಚ್ ಆಗಿದೆ ಅಂತ ನೋಡ್ಬೋದು. ಇದು ಜಗ್ಗಿದ್ರೂ ಬರ್ತಾ ಇಲ್ಲ, ಅಷ್ಟೊಂದು ತಿಕ್ಕಾಗಿ ಅಷ್ಟೊಂದು ಬಿಗಿಯಾಗಿ ಅಂಟ್ಕೊಂಡಿದೆ ನೋಡ್ಬೋದು. ನೋಡಿ ಇಲ್ಲಿ ಯಾವ ಥರ ರೋಮ ಬೇರುಗಳಿದ್ದಾವೆ ಮತ್ತು ಇದು ತಾಯಿ ಬೇರು ಯಾವ ಥರ ಇಲ್ಲಿ ಇದೆ ನೋಡಿ ಹೇಳ್ಬೇಕಾದ್ರೆ. ಇದು ಮೇನ್ ಬೇರು, ಅದರಿಂದ ಬರುವ ಬೇರುಗಳು ಇವೆಲ್ಲ ಯಾವ ಥರನಾಗಿ ಈ ಥರ ಇದು ಸಹಾಯವನ್ನು ಪಡೆದು ಯಾವುದೇ ವಸ್ತು ಇರಲಿ, ಇವತ್ತು ಕಲ್ಲೇ ಬೇಕಂತ ಇಲ್ಲ, ಇದಕ್ಕೆ ಕಟ್ಟಿಗೆ ಇರಲಿ, ಯಾವುದೇ ರೀತಿಯ ವಸ್ತು ಇರಲಿ, ಆ ವಸ್ತುವಿನ ಸಹಾಯವನ್ನು ಪಡೆದು ಈ ಡ್ರ್ಯಾಗನ್ ಸಸಿ ಈ ಥರ ಬೆಳೆಯುತ್ತೆ ನೋಡಿ. ಇಲ್ಲಿ ಒಂದು ಬಂದಿದೆ, ಈ ಕಾಂಡವೇ ಹೇಗೆ ಬೇರಾಗಿ ಮಾರ್ಪಟ್ಟಿದೆ ನೋಡಿ. ಬೇರಾಗಿ ಮಾರ್ಪಟ್ಟು ಈ ಕಾಂಡದಿಂದ ಮತ್ತೆ ಈ ಥರ ಬಂದಿದೆ ನೋಡ್ಬೋದು. ಅದ್ಭುತ. ಇದೊಂದು ಅದ್ಭುತನೇ ಅನ್ಬೋದು. ಈ ಥರ ಭೂಮಿಯಲ್ಲಿ ಬೇರೆ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂತ ಇಲ್ಲಿ ನಮ್ಮ ಹೊರಗಡೆಯಿಂದ ನೋಡೋಕ್ಕೆ ಸಿಗ್ತಾ ಇದೆ. ಅದು ಒಂದು ಈ ಡ್ರ್ಯಾಗನ್ ಸಸಿಯಲ್ಲಿರುವಂಥ ಒಂದು ವಿಶೇಷವಾದ ಅದ್ಭುತನೇ ಅಂತ ಹೇಳ್ಬೋದು. ಪ್ರಿಯ ವೀಕ್ಷಕರೇ ನೋಡ್ಬೋದು, ಇವಾಗ ಒಂದು ಟ್ರೇ ಇವತ್ತು ಕಟಿಂಗ್ ಮಾಡಿದ್ದೇವೆ. ಟೋಟಲಾಗಿ 1 ಟ್ರೇ ಆಗಿದ್ದಾವೆ ಟೋಟಲಾಗಿ. ಸ್ವಲ್ಪ ಕತ್ಲಾಯಿತು, ಅದಕ್ಕೋಸ್ಕರ ಮನೆಯಲ್ಲಿ ತಂದುಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ಟೋಟಲಾಗಿ 1 ಟ್ರೇ ಕಟಿಂಗ್ ಮಾಡ್ತೇವೆ, ಇನ್ನೊಂದು ಟ್ರೇ ಅಷ್ಟು ಬಾಕಿ ಉಳಿದಿದ್ದಾವೆ ಗಿಡದಲ್ಲಿ. ಕೃಷಿ ಮೇಳ ಪ್ರತಿ ವರ್ಷದಂತೆ ನಡೆಸಿ ಕೊಡುತ್ತಿರುವ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಹಿಟ್ನಳ್ಳಿ ಫಾರ್ಮ್ ಅವರಿಗೂ ಮತ್ತು ಈ ಹಣ್ಣನ್ನು ಬೆಳೆಯಲು ನನಗೆ ಮಾರ್ಗದರ್ಶನ ಮಾಡಿದ ಭರಮಪ್ಪ ಕಲ್ಲಪ್ಪ ಬಸ್ದಿ ಅವರಿಗೂ ಮತ್ತು ನಮ್ಮ ವಾಹಿನಿಯನ್ನು ನೋಡುತ್ತಿರುವ ಪ್ರಿಯ ವೀಕ್ಷಕರಿಗೂ ಹಾಗೂ ನನಗೆ ಸಬ್ಸ್ಕ್ರೈಬು ಮತ್ತು ಲೈಕ್ ಮಾಡುತ್ತಾ ಶೇರು ಕಮೆಂಟು ಮಾಡಿ ಸಪೋರ್ಟ್ ಮಾಡಿರುವಂಥ ನನ್ನ ಪ್ರಿಯ ವೀಕ್ಷಕರಿಗೂ ಹಾಗೂ ತುಂಬು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಈ ವಿಡಿಯೋವನ್ನು ನಾವು ಇವತ್ತು ಕೊನೆಗೊಳಿಸ್ತಾ ಇದ್ದೇವೆ.